ಎಷ್ಟೋ ವೇದಿಕೆ ಮೇಲೆ ಮಾತಾಡಿದ್ದೀನಿ, ಪಾತ್ರಗಳ ಬಗ್ಗೆ ಮಾಡಿದ್ದೀನಿ. ಇವತ್ತು ಒಂಚೂರು ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟಿದ್ದಾರೆ ನಮ್ಮಣ್ಣ. ಸೊ ಈ ಪಾತ್ರನು ತುಂಬಾ ಕಷ್ಟಪಟ್ಟು ಮಾಡಿದೀನಿ, ಹೇಳ್ತೀನಿ ಅದ್ರ ಮುಂದಕ್ಕೆ. ಎಲ್ರಿಗೂ ಫಸ್ಟ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿಕೊಟ್ಟ ಯುವ ಸರ್ಗೆ, ದೊಡ್ಡ ಮನೆಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾನು ಬಂದಿದ್ದೆ ದೊಡ್ಡ ಮನೆಯಿಂದ ಫ್ರೆಂಚ್ ಬಿರಿಯಾನಿ ಅನ್ನೋ ಒಂದು ಸಿನಿಮಾದಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ತಪ್ಪಾಗ್ಲಾರ್ದು. ಸೊ ಯುವ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಫಸ್ಟ್ ಥಿಂಗು ನನ್ನ ತಂಡದ ಬಗ್ಗೆ ಹೇಳ್ಬೇಕು. ಎಂಟೈರ್ ಟೀಮು, ಗುರುಪ್ರಸಾದ್ ನರ್ನಾಡ್ ನಮ್ಮ ತಂಡಕ್ಕೆ ಮೇಜರ್ ಸ್ಟ್ರೆಂತ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನನ್ನ ಇಷ್ಟು ಬ್ಯೂಟಿಫುಲ್ ಆಗಿ ನನ್ಗೆ ತೋರಿಸಿದ್ದಾರೆ. ಪ್ರತಿಯೊಂದು ಸೀನ್ ಮಾಡ್ಬೇಕಾದಾಗ ಆ ಲೈಟಿಂಗ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ದೋಸ್ತ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಹಾಗೆ ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್ ಶರವಣ ಅಂತ, ಅವರು ತುಂಬಾ ಸಣ್ಣಕ್ಕಿರ್ತಾರೆ ಬಟ್ ಹಲ್ಕ್ ತರ ಕೆಲಸ ಮಾಡ್ತಾರೆ, ತುಂಬಾ ಶ್ರಮಜೀವಿ. ಶರವಣ್ ಸರ್ ತುಂಬಾ ನಮ್ ಸಿನಿಮಾಗೆ ಪ್ಲಸ್. ಯಾಕಂದ್ರೆ ನೋಡ್ತೀರಾ, ನಾವು ಸಿನಿಮಾ ಸ್ಟಾರ್ಟ್ ಆದಾಗ ನಮ್ ಸಿನಿಮಾ ನೇಟಿವಿಟಿ ಹಿಂಗಿರುತ್ತೆ, ಕಲರ್ ಗ್ರೇಡ್ ಅಲ್ಲಿ ಹಿಂಗ್ ಪ್ಲಾನ್ ಮಾಡ್ತಾ ಇದೀವಿ ಅಂದಾಗ ಪ್ರತಿಯೊಂದಕ್ಕೂ ಕೂತು ವರ್ಕ್ ಮಾಡಿದವರು ಶರವಣ ಸರ್. ಈಗ ನಾವು ಒಂದಿಷ್ಟು ಮನೆಗಳಿಗೆ ಅವ್ರದ್ದು ಪ್ರಾಪರ್ ಪೇಂಟ್ ಇರುತ್ತೆ, ನಾವು ನಮ್ಮ ಸಿನಿಮಾಗೆ ಹೇಗ್ ಬೇಕು ಅಂತ ಇಡೀ ಒಂದು ಸ್ಟ್ರೀಟ್ ನೇ ಪೇಂಟ್ ಮಾಡಿ ಅವ್ರಿಗೆ ರೀಪೇಂಟ್ ಮಾಡ್ಕೊಟ್ಟಿದೀವಿ. ಅದು ಎಲ್ಲದಕ್ಕೂ ಕಾರಣ ಶರವಣ ಸರ್. ಅದು ನಮ್ಗೆ ತುಂಬಾ ಸ್ಟ್ರೆಂತ್, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ ಶರವಣ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರದೀಪ್ ಅಂಡ್ ಪ್ರವೀಣ್ ಸರ್, ಮೊದಲನೇ ಸರಿ ನಾವು ಅವ್ರನ್ನೆಲ್ಲ ಭೇಟಿ ಮಾಡಿದಾಗ, ಸರ್ ಈ ತರ ನಾವು ಹೊಸಬ್ರು ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದೀವಿ, ಒಂಚೂರು ನಮ್ಮ ಸಿನಿಮಾಗೆ ಹೆಲ್ಪ್ ಮಾಡ್ಬೇಕು ಸರ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಾಗ ತುಂಬಾ ಅದ್ಭುತವಾಗಿ, ತುಂಬಾ ಇನ್ನೋಸೆಂಟ್ ಆಗಿ ನಮ್ಮ ಟೀಮ್ ಜೊತೆ ಟ್ರಾವೆಲ್ ಮಾಡ್ಕೊಂಡು ಇವತ್ತು ಈ ತರದ ಅದ್ಭುತವಾದ ಸಾಂಗ್ಗಳು ಕೊಟ್ಟಿದ್ದಾರೆ ಪ್ರದೀಪ್ ಸರ್ ಅಂಡ್ ಪ್ರವೀಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಕೇಶ್ ಆಚಾರ್ಯ ಅವರು ಈ ಸಿನಿಮಾದ ಜೀವಳ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ರಾಕೇಶ್ ಆಚಾರ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೋರಿಯೋಗ್ರಾಫರ್ ಬಂದ್ರೆ ತುಂಬಾ ನಗು ಬರುತ್ತೆ, ಯಾಕಂದ್ರೆ ನನ್ಗೆ ಡ್ಯಾನ್ಸ್ ಬರಲ್ಲ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಶೂಟ್ ಮಾಡ್ಬೇಕಾದ ಮೂಮೆಂಟ್ ಅಲ್ಲಿ ಏನಾಗ್ತಿತ್ತು, ನಾವು ಡೈಲಿ ಸೀಕ್ವೆನ್ಸ್ ಶೂಟ್ ಮಾಡ್ಕೊಂಡ್ಬಂದು ಎಲ್ಲ ಫ್ರೆಶ್ ಅಪ್ ಆಗ್ತಿದ್ವಿ. ಕೊನೆಗೆ DOP, ಆರ್ಟ್ ಡೈರೆಕ್ಟ್ರು, ಕೊರಿಯೋಗ್ರಾಫರು ಒಂದು ರೂಮಿಗೆ ಕರ್ಕೊಂಡು ಹೋಗಿ 2 ರೂಪಾಯಿ ಎಣ್ಣೆ ಹೊಡ್ಸಿ ಸ್ಟೆಪ್ ಹಾಕಿ ಅಂತ ಹೇಳ್ಬಿಟ್ಟು ರಾತ್ರೆಲ್ಲ ಸ್ಟೆಪ್ ಹಾಕಿ ವಿಡಿಯೋ ಮಾಡ್ತಾರೆ. ಅದ್ರಲ್ಲಿ ಬೆಸ್ಟ್ ಪಿಕ್ ಯಾವ್ದು ಸ್ಟೆಪ್ ಇರುತ್ತೋ ಬೆಳಿಗ್ಗೆ ಅದನ್ನ ಶೂಟ್ ಮಾಡ್ತಾ ಇದ್ರು. ಸೊ ಆ ಒಂದು ಮೆಮೊರಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸರ್ ರವಿ ಸರ್, ಸಾರಿ ಮಾತಾಡಿ ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಎಣ್ಣೆ ಟೀ ಬಂದ್ರು, ಸಾರಿ. ಯಾಕೆಂದ್ರೆ ಡೈರೆಕ್ಟರ್ ಒಂದಿತ್ತು, ಇದು ಕೊರಿಯೋಗ್ರಫಿ ತರ ಇರಬಾರ್ದು, ಸಾಂಗ್ ತುಂಬಾ ರಿಯಲಿಸ್ಟಿಕ್ ಆಗಿರ್ಬೇಕು ಅಂತಂದಾಗ, ಯಾಕಂದ್ರೆ ನನ್ಗೂ ಫಸ್ಟ್ ಥಿಂಗ್ ಡ್ಯಾನ್ಸ್ ಬರಲ್ಲ, ರಿದಮ್ ಇರ್ಲಿಲ್ಲ ಸರ್. ಸೊ ಹಿಂಗಾಗಿ ಬೇರೆ ಬೇರೆ ತರದ ಪ್ರಯತ್ನ ಪಟ್ಟು ಲಾಸ್ಟ್ ಅಲ್ಲಿ ಸಾಂಗ್ ಗಳನ್ನೆಲ್ಲ ಮಾಡಿದ್ವಿ. ರವಿ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ತಂಡದ ಆರ್ಟಿಸ್ಟ್ಗಳೆಲ್ಲ ತುಂಬಾ ಅದ್ಭುತವಾಗಿ ಅಭಿನಯಿಸಿದಾರ. ಇವಾಗ ನೀವೆಲ್ರಿಗೂ ನೋಡಿದೀರಾ, ಎಲ್ರು ಒಬ್ರಿಗಿಂತ ಒಬ್ರು ಚೆನ್ನಾಗಿ ಅಭಿನಯಿಸಿದಾರ. ಜೊತೆಗೆ ನನ್ನ ಸ್ನೇಹಿತ, ಗೆಳೆಯ, ಕ್ಲಾಸ್ಮೇಟ್, ರೂಮ್ಮೇಟ್ ದೀಪು ಡೈರೆಕ್ಟರ್. ಸೊ ಈ ಸಿನಿಮಾ ಮಾಡ್ಬೇಕು ಅಂತ ನಾವು ಬಿಫೋರೇ ಪ್ಲಾನ್ ಮಾಡಿದ್ವಿ, ಈ ತರದೊಂದು ಕಂಟೆಂಟ್ ಮಾಡೋಣ ಕಣೋ, ಎಲ್ಲರೂ ಸೇರ್ಕೊಂಡು ಒಂದು ಔಟ್ ಕಾಮಿಡಿ ಜೊತೆ ಒಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸರಿ ಆಯ್ತು ಅಂತ ಸ್ಕ್ರಿಪ್ಟ್ ಎಲ್ಲ ಮಾಡ್ತಾ ಇದ್ವಿ. ಇದಕ್ಕೆ ಹರೀಶ್ ಅಂತ ಇನ್ನೊಬ್ಬ ನನ್ನ ಸ್ನೇಹಿತ ಇದ್ರೆ, ನಾವೆಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಮಾಡ್ಕೊಂಡು ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಲೀಡ್ ನಾನಲ್ಲ, ಅವಾಗ ಬೇರೆ ಯಾರನ್ನೋ ಅನ್ಕೊಳ್ತಾ ಇದ್ವಿ. ಅನ್ಕೊಂಡು ನಾವೇ ಡಿಸ್ಕಸ್ ಮಾಡ್ತಿದ್ವಿ. ಫೈನಲಿ ಏನಂದ್ಕೊಂಡಾಗ ಬೇಡ ಕಣ ನಾವೇ ಮಾಡೋಣ ಅಂತಂದಾಗ ನನ್ಗೆ ಆ ಜವಾಬ್ದಾರಿ ಕೊಟ್ರು. ಸೊ ಅವಾಗ ನಾನು ಸರಿ ಕಣ್ರು, ನೀವೆಲ್ಲ ಹೇಳ್ತಾ ಇದ್ರೆ ಎಲ್ಲರೂ ಸೇರಿ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ಇವತ್ತು ಇಲ್ಲಿವರೆಗೂ ಬಂದಿದೆ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತಾ ಇದ್ದೀನಿ. ಫೈನಲಿ ರಾಜೇಶ್ ಅಣ್ಣ, ನನ್ನ ಗಾಡ್ ಫಾದರ್ ಅವರ ಇಂಡಸ್ಟ್ರಿಲಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ನನ್ನ ಪ್ರತಿಯೊಂದು ಹೆಜ್ಜೆಲ್ಲೂ ಅವ್ರ ಕೈ ಇಟ್ಕೊಂಡು ನಾನು ನಡೆಸಿದ್ದಾರೆ. ರಾಜೇಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು. ನಿಮ್ನ ಥ್ಯಾಂಕ್ಸ್ ಹೇಳಿದ್ರೆ ಅದು ಸರಿ ಹೋಗಲ್ಲ. ನಿಮ್ಮ ಈ ಎಲ್ಲಾ ಹೆಲ್ಪ್ಗೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಫೈನಲಿ ಅರಸಯ್ಯ ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದ್ದಾನೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಆರೈಕೆ ನಮ್ಮ ತಂಡದ ಮೇಲೆ ಇರ್ಲಿ. ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಇಷ್ಟ ಆದ್ರೆ ನಾನು ಹೇಳೋದು, ನಿಮ್ಮ ಚಿಕ್ಕ ಮಗುವಿಂದ ದೊಡ್ಡವರೆಗೂ ಕೂತ್ಕೊಂಡು ನೋಡೋ ಸಿನಿಮಾ. ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಹೇಳಿ. ನಾನು ಅಷ್ಟೇ ರಿಕ್ವೆಸ್ಟ್ ಮಾಡೋದು. ಇದು ಒಂದು ಹೊಸ ತಂಡ, ಒಂದು ಹೊಸ ಕತೆ ಜೊತೆ ಬರ್ತಾ ಇದೀವಿ. ನಮ್ಮ ಎಲ್ರೂ ಪ್ರಯತ್ನಕ್ಕೂ ನಿಮ್ಮ ಪ್ರೀತಿ ಬೇಕು, ಆರೈಕೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, ನಾನು ತಮಿಳು ಬರಲ್ಲ. ಸೊ ಬೇರೆದವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ನಾವು ಅನ್ಕೊಂಡ್ವಿ ಸರ್, ನಂಗೆ ತಮಿಳು ಫ್ಲೂಯೆಂಟ್ ಆಗಿಲ್ಲ. ಅಣ್ಣ ನಿನ್ನ ಆಶೀರ್ವಾದ ಇದ್ರೆ ಕಲ್ತ್ಬಿಡ್ತೀನಿ ಬೇಗ. ಕನ್ನಡದ ಯೋಗಿ ಬಾಬು ಸರ್ ಅಂತ ಅದಕ್ಕೆ ಕರೆಯೋದು. ಇಲ್ಲ ಮೇಡಮ್, ನನ್ನ ಯೋಗ್ಯತೆ ನನಗೆ ಗೊತ್ತು. ಲೈವ್ ಅಲ್ಲಿ ಪ್ರಪೋಸ್ ಮಾಡಿದ್ರೆ ಯಾವ ಹುಡುಗಿ ಬೀಳಲ್ಲ ಅಂತ ನನಗೆ ಗೊತ್ತು. ಟ್ರೈ ಮಾಡಕ್ ಹೋಗಲ್ಲ. ಸಿನಿಮಾದಲ್ಲಿ ಏನೋ ಒಂದು ವಿಷಯ ಇದೆ, ಗೊತ್ತಿಲ್ಲ ಜನ ಹೆಂಗ್ ತಗೊಳ್ತಾರೆ ಏನು ಎತ್ತ ಅಂತ ನೋಡುವ ಮೇಡಮ್. ಲೈವ್ ಅಲ್ಲಿ ಅಂತೂ ನಾನು ಆ ತರದ ಸಾಹಸಕ್ಕೆ ಹೋಗಲ್ಲ. ನಾನು ಮದ್ವೆ ಆಗ್ಬೇಕಾದ್ರೂ ಎಣ್ಣೆ ನೋಡಿಲ್ಲ, ಮಕ್ಕಳ ಮಗಳನ್ನೇ ಮದ್ವೆ ಆಗಿದ್ದೀನಿ. ಯಾಕಂದ್ರೆ ನೋಡಕ್ ಹೋದ್ರೆ ಹೋಗ್ತಾರೆ ಒಪ್ಪಲ್ವ ಗೊತ್ತಿಲ್ವಲ್ಲ, ಅದಕ್ಕೆ ರಿಸ್ಕೇ ಬೇಡ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಮನುಷ್ಯನ ವ್ಯಕ್ತಿತ್ವ ಮುಖ್ಯ, ಅದೇ ಕೊನೆಗುಳಿಯೋದು. ಅದ್ರಲ್ಲಿ ಒಪ್ಪಿಗೆ ಮದುವೆ ಆಗಿದಿರಲ್ಲ, ಇನ್ನೇನ್ ಬೇಕು ಅಷ್ಟೇ.